ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಪೂಜಾ ಮಹೋತ್ಸವ ಹಾಗೂ ಸ್ವಕುಳ ಶ್ರೀ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಪಟ್ಟಣದ ಶಿವ ಸದನದ ಕೆಳಗಿನ ಈಶ್ವರ ದೇವಸ್ಥಾನದಲ್ಲಿ ಸ್ವಕುಳ ಸಾಳಿ ಸಮಾಜ ಹಾಗೂ ಶ್ರೀ ದುರ್ಗಾದೇವಿ ಮಹಿಳಾ ಮಂಡಳಿ ಸ್ವಕಳ ಸಾಳಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಬೆಳಗ್ಗೆ 7 ಗಂಟೆಯಿಂದ ಮಾತೆಯರಿಂದ ಗಂಗಾ ಪೂಜೆ, ಗೋಪೂಜೆ, ಗಣಪತಿ ಪೂಜೆ, ಯಾಗಶಾಲಾ ಪ್ರವೇಶ, ಶುದ್ಧಿ ಪುಣ್ಯವಾಚನ, ಮಾತೃಶಾ ಪೂಜೆ, ಪಂಚಗವ್ಯ ಪ್ರಾಶನ, ರಕ್ಷಾಬಂಧನ ಆದಿತ್ಯಾದಿ ನವಗ್ರಹ ಆರಾಧನೆ, ಅಷ್ಟಾದಿ ಲಕ್ಷಾಕ ಆರಾಧನೆ, ಉಮಾಮಹೇಶ್ವರಿ ಪೂಜಾ, ಸರ್ಪ ಯಂತ್ರ ಪೂಜಾ, ರುದ್ರಾಭಿಷೇಕ, ಗಣಪತಿ ಹೋಮ, ನವಗ್ರಹ ಹೋಮ, ವಾಸ್ತು ಹೋಮ, ರುದ್ರ ಹೋಮ, ಸಪ್ತ ಸೂಕ್ತ ಹೋಮ, ಪೂರ್ಣಾಹುತಿ, ಮಂತ್ರಪುಷ್ಪ, ಚತುರ ವೇದ ಸ್ವತಿ ವೇದ ಆಶೀರ್ವಚನ. ಬೆಳಗ್ಗೆ 11 ಗಂಟೆಗೆ ಪೂರ್ಣಾಹುತಿ, ದೇವರ ಪಲ್ಲಕ್ಕಿ ಉತ್ಸವ ಹಾಗೂ ಮಂಗಳಾರತಿ, ತೀರ್ಥ ಪ್ರಸಾದ. ನಂತರ ಶಾಸಕರಾದ ಗೋಪಾಲಕೃಷ್ಣನವರು ಸ್ವಕುಳ ಶ್ರೀರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸ್ವಕುಳ ಸಾಳಿ ಜನಾಂಗವು ಆರ್ಥಿಕವಾಗಿ ಬಹಳ ಹಿಂದೆ ಉಳಿದಿದೆ. ನೇಕಾರರಿಗೆ ಇಂದು ಜೀವನ ನಡೆಸುತ್ತಿದ್ದು, ನೇಕಾರ ಸಮುದಾಯಕ್ಕೆ ಒಂದು ಯೋಜನೆಯನ್ನು ರೂಪಿಸುವ ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಸ್ವಕುಳ ಶ್ರೀರತ್ನ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸ್ವಕುಳ ಸಾಳಿ ಸಮಾಜದ ಸಾಧಕರಿಗೆ ಪ್ರಶಸ್ತಿ ನೀಡಲಾಯಿತು. ನೋಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿಜವಾಗ್ಲೂ ಮಾಡಿದ್ದಾರೆ. ಅಷ್ಟು ಸುಲಭವಾಗಿ ಸ್ವಕುಳ ಸಾಳಿ ಜಮಾದಲ್ಲಿ ಈ ಒಂದು ಲೀಡರ್ಸು ಯಾರು ಕೂಡ ಅಷ್ಟು ಸುಲಭವಾಗಿ ಸೆಲೆಕ್ಟ್ ಮಾಡೋದು. ಭಾಳ ಯೋಚನೆ ಮಾಡಿ ಯಾರನ್ನು ಕರೆಸಬೇಕು, ಯಾರನ್ನು ಬಿಡಬೇಕು, ಯಾವ ವ್ಯಕ್ತಿ ಆದರೆ ಸೂಕ್ತ, ವೇದಿಕೆ ಮೇಲೆ ಸನ್ಮಾನಗೊಳ್ತಕ್ಕಂಥ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿನೇ ನಾವು ಆರಿಸ್ಬೇಕು ಅನ್ನೋದರಲ್ಲಿ ಭಾರಿ ಪರಿಣಿತರು. ಅಂಥವ್ರನ್ನೇ ಆರಿಸಿದ್ರಿ ಖಂಡಿತವಾಗ್ಲೂ ಕೂಡ ನಿಮ್ಗೆ ಒಳ್ಳೇದಾಗಲಿ, ಅವರು ಕೂಡ ಯಾವತ್ತೂ ಒಳ್ಳೇದಾಗಲಿ ಅಂತೇಳಿ ನಾನು ಬಯಸ್ತೀನಿ. ನಾನು ಜೊತೆಯಲ್ಲಿ ಕೊನೆಯದಾಗಿ 2 ಮಾತುಗಳನ್ನು ಒಂದು ಮಾತು ಮೇಲೆ ಮಾತಾಡಿ ಮುಗಿಸ್ತೀನಿ. ಸ್ವಕುಳ ಸಾಳಿ ಜನಾರ್ದವರು ನಾನು ನೋಡಿದ್ದೀನಿ, ಮನೆಗಳಲ್ಲಿ ಅವ್ರ ಮನೆಗಳಲ್ಲಿ ವಾಸ ಮಾಡಿದ್ದೀನಿ. ಅವ್ರ ಮನೆಗಳಲ್ಲಿ ನಾನು ಎಷ್ಟೋ ಸಾರಿ ನಿದ್ದೆನೂ ಮಾಡಿದ್ದೀನಿ. ನೈಟ್ ಟೈಮ್ ಬಂದು ಬರೀ ಅವರು ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ದುಡಿತಕ್ಕಂಥ ಜನ ಇವರು. ಕಷ್ಟಪಟ್ಟರೆ ಒಂದು ಆಣಿ 2 ಆಣಿ ಬಂದರೆ ಅವರು ಜೀವನ ಮಾಡ್ತಕ್ಕಂಥವ್ರು. ಹೀಗಾಗಿ ಅವರು ಆರ್ಥಿಕವಾಗಿ ಭಾಳ ಹಿಂದುಳಿದಿರ್ತಕ್ಕಂಥ ಜನ. ಇದು ರೇಷ್ಮೆ ನಾಡು ಅಂತ ಹೇಳ್ತೀವಿ, ಮಾರ್ಕೆಟಿಂಗ್ ನಾಡು ಅಂತ ಹೇಳ್ತೀವಿ. ಭಾಳ ಜನ ನೇಯ್ಗೆ ಮಾಡಿ ಸೀರೆಗಳೆಲ್ಲ ಮೊಳಕಾಲ್ಮೂರು ಎಲ್ರಿಗೂ ಫೇಮಸ್ ಆಗಿರ್ತಕ್ಕಂಥದ್ದು ರೇಷ್ಮೆ ಸಾರಿಗಳಲ್ಲಿ. ಇವತ್ತು ಬೇರೆ ರೀತಿಯಲ್ಲೇ ಅದು ಮಾರ್ಕೆಟ್ ಆಗ್ತಾಯಿದೆ. ಆ ಜನಾಂಗ ಕಷ್ಟಪಡ್ತಕ್ಕಂಥ ರೀತಿ ನಿಂತು ನೋಡಿದರೆ ಸರ್ಕಾರಗಳೆಲ್ಲಿ ಇರಬಾರ್ದು. ಸರ್ಕಾರ ನಿಮ್ಮ ಮಧ್ಯದಲ್ಲಿ ಇರಬೇಕು. ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಹತ್ರ ಬಂದು ನೀವು ಸಹಕಾರ ಕೊಟ್ಟರೆ ಮಾತ್ರ ಸಾರ್ಥಕವಾಗಿರ್ತಕ್ಕಂಥ ಕೆಲಸ ಅಂತೇಳಿ ನಾನು ಒಪ್ಕೊಳ್ತೀನಿ. ಹೀಗಾಗಿ ನಾನು ಹೇಳಿದ್ರು, ಎಷ್ಟೇ ಕಷ್ಟ ಇದೆ ನಿಮಗೆ, ಮಕ್ಕಳಿಗೆ ಮಾತ್ರ ಓದಿಸ್ತಲೇ ಬಿಡಬೇಡ. ಹೆಂಗೋ ನೇಯ್ಗೆ ಕಾರ್ಯಕ್ರಮಗಳಂತೂ ಈಗ ಪವರ್ಲೂಮ್ಸು ಇಲ್ಲ, ಹ್ಯಾಂಡ್ಲೂಮ್ಸು ಇಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಈ ಪರಿಸ್ಥಿತಿಗಳಲ್ಲಿ ನಿಮ್ಮ ಜನಜೀವನ ಎಷ್ಟು ಮಟ್ಟಿಗಿದೆಯೋ ಅಂತ ನಮಗಂತೂ ಅರ್ಥವಾಗೋದಿಲ್ಲ. ಯಾವ ರೀತಿ ಬದುಕ್ತಾ ಇರುತ್ತನೋ ಅರ್ಥವಾಗೋದಿಲ್ಲ. ಹೀಗಾಗಿ ಜನಕ್ಕೋಸ್ಕರ ಏನಾದರೂ ಒಂದು ನಾವು ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ ಒಂದು ತೀರ್ಮಾನ ನಾನು ಮಾಡಿಕೊಂಡಿದ್ದೀನಿ. ಬರೀ ಸ್ವಕುಳ ಸಾಳಿ ಜಮಾನಕ್ಕಲ್ಲ, ನೇಕಾರರ ಸಮುದಾಯಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆ ಕೂಡ ಹಾಕ್ಕೊಂಡಿದ್ದೀವಿ. ಆ ಯೋಜನೆ ಆದಮೇಲೆ ಮುಂದಿನ ದಿನಗಳಲ್ಲಿ ನಾನು ಅದನ್ನು ನಿಮಗೆಲ್ಲ ವಿವರಣೆ ಕೊಡ್ತೀನಿ. ಇವತ್ತು ನಮ್ಮ ಸ್ನೇಹಿತರು DS ಶ್ರೀನಿವಾಸ್ ಅಂತ ಹೇಳಿದ್ರೆ ಯಾವಾಗಲೂ ಮಾಡ್ತೀರಲ್ಲ, ನೀವು ತಿಂಗಳಿಗೊಂದ್ಸರಿ ಕಾರ್ಯಕ್ರಮ ಮಾಡ್ತೀರಲ್ರಿ ಅಂತ. ನಿನ್ನೆ ನಮ್ಮ DS ಶ್ರೀನಿವಾಸು, ಈ ಮಂಜುನಾಥ್, ಇನ್ನು ಕಿರಣ್, ಆಮೇಲೆ ನಮ್ಮ ಗಿರೀಶ್ ಅವರು ಬಂದಾಗೆ ನಾನು ಹೇಳಿದೆ, ನಾನು 2 ತಿಂಗಳಿಗೊಂದ್ಸರಿ ಕಾರ್ಯಕ್ರಮ ಮಾಡ್ತೀರಲ್ರಿ. ಎಲ್ಲಿ ಸರ್ ತಿಂಗಳಲ್ಲಿ ಆಗಲೇ ವರ್ಷ ಆಯಿತು ಅಂತೇಳಿ. ನನಗೆ 1 ವರ್ಷ ಆಯ್ತು ಅಂತೇಳಿ ನಿಜವಾಗ್ಲೂ ಕೂಡ ಭಾಳ ಆಶ್ಚರ್ಯ ಆಯ್ತು. ನಿನ್ನೆ ಮೊನ್ನೆ ಯಾಕೆ ಹೇಳಿದಂದ್ರೆ ಮಾತು ನಾನು ಮರ್ಯಾದೆ ಉಳಿಸ್ಕೊಂಡಿದ್ದೀನಿ. ನಾನು ಇವತ್ತು ಯಾವ ಮರ್ಯಾದೆ ಅಂತ ಹೇಳಿದ್ರೆ, ಹೋದ ಸರಿ ಬಂದಾಗೆ ನೀವು ಕೇಳ್ದಿದ್ರು ಕೂಡ 10 ಲಕ್ಷ ಕೊಡ್ತೀನಿ ನಾನು ನಮ್ಮ ಸಮಾಜಕ್ಕೆ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲದೇ ಭಗವಂತನೇ ನನ್ನ ತಲೆಗೆ ಬಡಿದು ಈಗಾಗಲೇ 7 ಲಕ್ಷ ರೂಪಾಯಿ ಈಗಾಗಲೇ ಅನುದಾನ ನಿಮಗಾಗಲೇ ರೀಚ್ ಆಗಿದೆ. ನಮ್ಮ ವಾಂಜರೆ ಶಿವಾಜಿಯವರು ಮತ್ತು ನಮ್ಮ ಸೂರ್ಯನಾರಾಯಣವರು ಕೂಡ ಫೋನ್ನಲ್ಲಿ ಮಾತಾಡಿ ಆದಷ್ಟು ಬೇಗ ಅದು ಎಸ್ಟಿಮೇಟ್ ಮಾಡಿ ಏನು ಬೇಕೋ ಅದನ್ನು ನೀವು ಮಾಡಿಸ್ಕೊಳ್ಳಿ. ಇನ್ನು ಬ್ಯಾಲೆನ್ಸ್ ಒಂದು 3 ಲಕ್ಷ ಇರುತ್ತೆ. ನೀವು ಯಾವ ಉದ್ದೇಶಕ್ಕೋಸ್ಕರ ಯಾವಾಗ ಬಂದರೂ ಕೂಡ ಅದು ರೆಡಿಯಾಗಿರುತ್ತೆ ದುಡ್ಡು ನನ್ನ ಹತ್ರ.
ಇವತ್ತು 3 ಲಕ್ಷ ರೂಪಾಯಿ ನಾನು ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ, ಅದನ್ನು ಕೊಟ್ಟೀನಿ ಅಂತ ತಿಳ್ಕೊಂಡೆ ನೀವು 10 ಲಕ್ಷ ಬಂದಿದೆ ಅಂತ ತಿಳ್ಕೊಂಡು. ಆದರೆ ಈ ವರ್ಷಕ್ಕೆ ನಾನು ಏನು ಪ್ರಾಮಿಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ನೀವೇನು ಕೇಳೇ ಇಲ್ಲ. ಅಂದಮೇಲೆ ನಾನೇನು ಮಾಡಬಾರ್ದು ಅಂತ ತೀರ್ಮಾನ ತೊಗೊಂಡಿದ್ದೀನಿ. ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಯಾವಾಗಲೂ ನಾನು ನಿಮ್ಮ ಜೊತೆಗಿರ್ತೀನಿ. ಇವೆಲ್ಲ ನೋಡಿದ್ರೆ ನಿಜವಾಗ್ಲೂ ನನ್ನ ಸ್ವಂತ ಅಕ್ಕ ತಂಗಿಯರ ಭಾವನೆಗಳಲ್ಲಿ ನಾನು ನೋಡ್ತಾ ಇದ್ದೇನೆ. ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದರೆ. ಲಕ್ಷಾಂತರ ಗಟ್ಟಲೆ ಜನಗಳ ಮಧ್ಯದಲ್ಲಿ ಇದ್ಕೊಂಡು ನಾವು ದೊಡ್ಡ ದೊಡ್ಡ ಭಾಷಣಗಳು ಮಾಡ್ತಾ ಇರ್ತೀವಿ. ಒಳ್ಳೆ ಅಯೋಗ್ಯರು ಕೂಡ ಭಾಷಣ ಮಾಡ್ತಾ ಇರ್ತಿಲ್ಲ, ಕ್ರಿಮಿನಲ್ಸ್ಗೂ ಭಾಷಣ ಮಾಡ್ತಿರ್ತೀವಿ. ಆದರೆ ಒಳ್ಳೆ ಜನಕ್ಕೆ ಭಾಷಣ ಮಾಡೋದು, ಮಾತಾಡ್ತಕ್ಕಂಥದ್ದು, ಮಧ್ಯದಲ್ಲಿರ್ತಕ್ಕಂಥದ್ದು ಅಂದರೆ ಇದು ಒಂದು ಯೋಗ ನನಗೆ. ಆ ಯೋಗ ಎಲ್ಲಿ ಸಿಕ್ಕಿದಂದರೆ ನಿಮ್ಮ ಮಧ್ಯದಲ್ಲಿ, ನಿಮ್ಮ ಜಾತಿ ಜನಾಂಗದ ಮಧ್ಯದಲ್ಲಿ ಸಿಕ್ಕಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿ. ನಾನು ಯಾವತ್ತೂ ಆ ವಿಚಾರದಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ನನಗೆ ನಾನು ಯಾವತ್ತೂ ಕೂಡ ಇಲ್ಲೇ ಬೆಳೆದು ಬಂದವನು. ನಾನು ಆ ಜನಾಂಗದ ಮಧ್ಯದಲ್ಲಿ ಇದ್ದಂಥವನು. ಅಂದರೆ ಸೋಮನಾಥ ಪರಿಸ್ಥಿತಿ ತಮಗೆಲ್ಲ ಗೊತ್ತಿದೆ. ಅವ್ರ ಮಗ ಯಶವಂತ, ನಾವೆಲ್ಲ ಜಯಂತ, ಅಶೋಕ, ನಮ್ಮ ಮನೆ ಮುಂದೆನೇ ನಾವು ಚಿಕ್ಕ ಮಕ್ಕಳಾದಾಗ ಆಟ ಆಡ್ಕೊಂಡಿದ್ದೀವಿ ನಾವು. ಅದೇ ರೀತಿಯಲ್ಲಿ ನಮ್ಮ ಡಾಕ್ಟರ್ ರಾಜಶೇಖರ್ ಅವರು, ಅವ್ರ ಸಹೋದರರು, ಮತ್ತು ನಮ್ಮ ಸೂರ್ಯನಾರಾಯಣವರು, ಮತ್ತು ನಮ್ಮ ಹೆಚ್ಚಿನ ಭಾಳ ಪ್ರೀತಿ ವಾತ್ಸಲ್ಯ ತೋರಿಸ್ತಕ್ಕಂಥ ವ್ಯಕ್ತಿ ನಮ್ಮ ಡಾಕ್ಟ್ರು ಸ್ವಾಮಿಯವರು. ದುಡ್ಡಿಲ್ದಲೇ ಯಾವತ್ತು ಇಂಜೆಕ್ಷನ್ನೇ ಮಾಡಲ್ಲ ಅವರು. ದುಡ್ಡು ಕೊಟ್ಟು ಮಾತ್ರ ಇಂಜೆಕ್ಷನ್ ಮಾಡ್ತಾರೆ. ನಾನು ಒಂದ್ಸಲ ಡಾಕ್ಟ್ರ್ ಕೇಳಿ ಒಂದ್ಸಲ ಫ್ರೀ ಮಾಡಿರಿ ಸರ್ ನನಗೆ ಅಂದರೆ, MLA ಆದರೆ ನೆನಪಿ ಹತ್ರ ರೊಕ್ಕ ಕೊಟ್ಟು ಮೊದಲು ಇಂಜೆಕ್ಷನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಎಎಸ್ ಗೋಪಾಲಕೃಷ್ಣ ಗೌರವಾಧ್ಯಕ್ಷರು, ರಮೇಶ್ ಚಳ್ಳಾರಿ, ಅಖಿಲ ಭಾರತ ಸ್ವಕುಳಸಾಳಿ ಸಮಾಜದ ಅಧ್ಯಕ್ಷರು, ಹುಬ್ಬಳ್ಳಿ ಚಂದ್ರಕಾಂತ್ ಎನ್ ಭಂಡಾರಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸ್ವಕುಳಸಾಳಿ ಸಮಾಜ ಧರ್ಮರಾಜ್ ಏಕಬೋಟೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.